ಓಂ ಶಾಂತಿ. ದಿನಾಂಕ 26/6/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸದಾ ಇದೇ ನಶೆಯಲ್ಲಿರಿ. ನಮ್ಮದು ಪದಮ ಪದಂ ಭಾಗ್ಯ ಆಗಿದೆ. ಆ ಪತಿತ ಪಾವನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಅವರಿಂದ ನಮಗೆ ಅಪರಿಮಿತದ ಸುಖದ ಆಸ್ತಿ ಸಿಗುತ್ತದೆ. ಸದಾ ಇದೇ ನಶೆಯಲ್ಲಿರಿ. ನಮ್ಮದು ಪದಮ ಪದಂ ಭಾಗ್ಯ ಆಗಿದೆ. ಆ ಪತಿತ ಪಾವನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಅವರಿಂದ ನಮಗೆ ಅಪರಿಮಿತದ ಸುಖದ ಆಸ್ತಿ ಸಿಗುತ್ತದೆ. ಪ್ರಶ್ನೆ: ನೀವು ಮಕ್ಕಳಿಗೆ ಯಾವುದೇ ಧರ್ಮದ ಬಗ್ಗೆ ಈರ್ಷೆ ಅಥವಾ ತಿರಸ್ಕಾರ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆ? ನೀವು ಮಕ್ಕಳಿಗೆ ಯಾವುದೇ ಧರ್ಮದ ಬಗ್ಗೆ ಈರ್ಷೆ ಅಥವಾ ತಿರಸ್ಕಾರ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆ? ಉತ್ತರ: ಏಕೆಂದರೆ ನೀವು ಬೀಜ ಮತ್ತು ವೃಕ್ಷವನ್ನು ತಿಳಿದಿದ್ದೀರಿ. ನಿಮಗೆ ಗೊತ್ತಿದೆ, ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷ ಅಪರಿಮಿತದ ವೃಕ್ಷ ಆಗಿದೆ. ಇದರಲ್ಲಿ ಪ್ರತಿಯೊಬ್ಬರದ್ದು ತನ್ನ ತನ್ನ ಪಾತ್ರ ಇದೆ. ನಾಟಕದಲ್ಲಿ ಎಂದಿಗೂ ಪಾತ್ರಧಾರಿಗಳು ಒಬ್ಬರು ಮತ್ತೊಬ್ಬರ ಬಗ್ಗೆ ಈರ್ಷ್ಯೆ ಪಡುವುದಿಲ್ಲ. ನೀವು ತಿಳಿದಿದ್ದೀರಿ, ನಾವು ಈ ನಾಟಕದಲ್ಲಿ ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯಿಸಿದ್ದೇವೆ. ನಾವೇನು ಸುಖವನ್ನು ನೋಡುತ್ತೇವೆ, ಅದನ್ನು ಬೇರೆ ಯಾರೂ ನೋಡುವುದಕ್ಕೆ ಸಾಧ್ಯವಿಲ್ಲ. ನಿಮಗೆ ಅಪಾರ ಖುಷಿ ಇದೆ. ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವವರು ನಾವಾಗಿದ್ದೇವೆ ಎಂದು. ಓಂ ಶಾಂತಿ. ಓಂ ಶಾಂತಿ ಎನ್ನುವುದರಿಂದಲೇ ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತದೆ ಅದೆಲ್ಲ ಬುದ್ಧಿಯಲ್ಲಿ ಬರಬೇಕು. ತಂದೆಯ ಬುದ್ಧಿಯಲ್ಲಿ ಯಾವ ಜ್ಞಾನ ಇದೆ? ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಆಗಿದೆ. ಇದಕ್ಕೆ ಕಲ್ಪವೃಕ್ಷ ಎಂದು ಹೇಳುತ್ತಾರೆ. ಅದರ ಉತ್ಪತ್ತಿ, ಪಾಲನೆ, ನಂತರ ವಿನಾಶ ಹೇಗೆ ಆಗುತ್ತದೆ ಎಲ್ಲವೂ ಬುದ್ಧಿಯಲ್ಲಿ ಬರಬೇಕು. ಯಾವ ರೀತಿ ಅದು ಜಡ ವೃಕ್ಷ ಆಗಿರುತ್ತದೆ, ಇದು ಚೈತನ್ಯ ಆಗಿದೆ. ಬೀಜ ಸಹ ಚೈತನ್ಯ ಆಗಿದ್ದಾರೆ. ಅವರ ಮಹಿಮೆಯನ್ನು ಸಹ ಹಾಡುತ್ತಾರೆ. ಅವರು ಸತ್ಯನಾಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಅಂದರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಯಾರೊಬ್ಬರು ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನ ಕರ್ತವ್ಯವನ್ನು ಸಹ ತಿಳಿಯಬೇಕಲ್ಲವೇ? ಬ್ರಹ್ಮನನ್ನು ಯಾರೂ ನೆನಪು ಮಾಡುವುದಿಲ್ಲ, ತಿಳಿದುಕೊಂಡೇ ಇಲ್ಲ. ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರ ಇದೆ. ತ್ರಿಮೂರ್ತಿಯ ಚಿತ್ರವನ್ನು ಮುದ್ರಿಸುತ್ತಾರೆ. ಅದರಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಇದೆ. ಬ್ರಹ್ಮ ದೇವತಾಯ ನಮಃ ಎನ್ನುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ಈ ಸಮಯ ಬ್ರಹ್ಮನಿಗೆ ದೇವತೆ ಎನ್ನುವುದಿಲ್ಲ. ಯಾವಾಗ ಸಂಪೂರ್ಣರಾಗುತ್ತಾರೋ ಆಗ ದೇವತೆ ಎನ್ನಲಾಗುತ್ತದೆ. ಸಂಪೂರ್ಣ ಆಗಿ ಸೂಕ್ಷ್ಮವತನಕ್ಕೆ ಹೊರಟು ಹೋಗುತ್ತಾರೆ. ಬಾಬಾ ಹೇಳುತ್ತಾರೆ, ನಿಮ್ಮ ತಂದೆಯ ಹೆಸರೇನು? ಯಾರನ್ನು ಪ್ರಶ್ನಿಸಿದರು? ಆತ್ಮನಿಗೆ. ಆತ್ಮ ನನ್ನ ತಂದೆ ಎಂದು ಹೇಳುತ್ತದೆ. ಯಾರು ಹೇಳಿದರು ಎಂಬುದು ಯಾರಿಗೆ ಗೊತ್ತಿರುವುದಿಲ್ಲವೋ ಅವರಂತೂ ಪ್ರಶ್ನೆ ಕೇಳುವುದಕ್ಕೆ ಸಾಧ್ಯವಿಲ್ಲ. ಈಗ ಮಕ್ಕಳು ತಿಳಿದುಕೊಂಡಿದ್ದಾರೆ, ನಿಜವಾಗಿಯೂ ಎಲ್ಲರಿಗೂ ಇಬ್ಬರು ತಂದೆ ಇದ್ದಾರೆ. ಜ್ಞಾನವನ್ನಂತೂ ಒಬ್ಬರೇ ತಂದೆ ಕೊಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿರಬೇಕು, ಇದು ಶಿವಬಾಬನ ರಥ ಆಗಿದೆ. ಬಾಬಾರವರು ಈ ರಥದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಒಂದಂತೂ ಇದು ಸ್ಥೂಲ ಬ್ರಹ್ಮನ ರಥ ಆಗಿದೆ. ಮತ್ತೊಂದು ನಂತರ ಆತ್ಮೀಯ ತಂದೆಯ ಇದು ರಥ ಆಗಿದೆ. ಆ ಆತ್ಮೀಯ ತಂದೆಯ ಮಹಿಮೆ ಇದೆ, ಸುಖದ ಸಾಗರ, ಶಾಂತಿಯ ಸಾಗರ ಇತ್ಯಾದಿ. ಮೊದಲಂತೂ ಇದು ಬುದ್ಧಿಯಲ್ಲಿರುತ್ತದೆ. ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ. ಅವರಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ. ಪಾವನ ಜಗತ್ತಿನ ಮಾಲೀಕ ಮಾಡುತ್ತಾರೆ. ನಿರಾಕಾರನಿಗೆ ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ. ಆತ್ಮನೇ ಕೂಗುತ್ತದೆ. ಆತ್ಮ ಪಾವನ ಆಗಿದ್ದಾಗ ಕೂಗುವುದಿಲ್ಲ. ಪತಿತ ಆಗಿರುವುದರಿಂದ ಕೂಗುತ್ತದೆ.
ಈಗ ನೀವು ಆತ್ಮ ತಿಳಿದುಕೊಂಡಿದ್ದೀರಿ, ಆ ಪತಿತ ಪಾವನ ತಂದೆ ಈ ತನುವಿನಲ್ಲಿ ಬಂದಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಇದು ಸೌಭಾಗ್ಯ ಏನು, ಪರಮ ಭಾಗ್ಯದ ವಿಚಾರ ಆಗಿದೆ. ನಂತರ ಆ ತಂದೆಯನ್ನು ಏಕೆ ಮರೆಯಬೇಕು? ಈ ಸಮಯ ತಂದೆ ಬಂದಿದ್ದಾರೆ, ಇದು ಹೊಸ ವಿಚಾರ ಆಗಿದೆ. ಶಿವ ಜಯಂತಿಯನ್ನು ಸಹ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅಂದ ಮೇಲೆ ಖಂಡಿತ ಅವರು ಒಂದೇ ಬಾರಿ ಬರುತ್ತಾರೆ. ಲಕ್ಷ್ಮೀನಾರಾಯಣ ಸತ್ಯುಗದಲ್ಲಿದ್ದರು, ಈ ಸಮಯ ಇಲ್ಲ. ಅಂದ ಮೇಲೆ ಅವರುಗಳು ಪುನರ್ಜನ್ಮ ತೆಗೆದುಕೊಂಡಿರಬೇಕೆಂದು ತಿಳಿಸಿಕೊಡಬೇಕು. 16 ಕಲೆಯಿಂದ 12ರಿಂದ 14 ಕಲೆಯಲ್ಲಿ ಬಂದಿರಬೇಕು. ಇದನ್ನು ನಿಮ್ಮ ಹೊರತು ಯಾರೂ ತಿಳಿದಿಲ್ಲ. ಹೊಸ ಜಗತ್ತಿಗೆ ಸತ್ಯುಗ ಎನ್ನುತ್ತಾರೆ. ಅಲ್ಲಿ ಎಲ್ಲವೂ ಹೊಸದೇ ಹೊಸದು ಇದೆ. ದೇವತಾ ಧರ್ಮದ ಹೆಸರಿನ ಗಾಯನ ಮಾಡಲಾಗುತ್ತದೆ. ಅದೇ ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋಗುತ್ತಾರೆ, ಆಗ ನಂತರ ಅವರಿಗೆ ಹೊಸಬರು ಎಂದಾಗಲಿ ದೇವತೆ ಎಂದಾಗಲಿ ಹೇಳುವುದಕ್ಕೆ ಸಾಧ್ಯವಾಗದು. ನಾವು ಅವರ ವಂಶಾವಳಿ ಆಗಿದ್ದೇವೆ ಎಂದು ಆ ರೀತಿ ಯಾರೊಬ್ಬರೂ ಹೇಳುವುದಿಲ್ಲ. ಒಂದು ವೇಳೆ ತನ್ನನ್ನು ಆ ವಂಶಾವಳಿಯವರು ಎಂದು ತಿಳಿದುಕೊಳ್ಳುವುದಾದರೆ ನಂತರ ಅವರುಗಳ ಮಹಿಮೆ ತನ್ನದನ್ನು ನಿಂದನೆಯನ್ನೇಕೆ ಮಾಡುತ್ತಾರೆ? ಯಾವಾಗ ಮಹಿಮೆ ಮಾಡುತ್ತಾರೆ ಆಗ ಖಂಡಿತ ಅವರುಗಳನ್ನು ಪವಿತ್ರ, ತನ್ನನ್ನು ಅಪವಿತ್ರ ಪತಿತ ಎಂದು ತಿಳಿಯುತ್ತಾರೆ. ಪಾವನರಿಂದ ಪತಿತ ಆಗುತ್ತಾರೆ, ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ. ಮೊಟ್ಟಮೊದಲು ಯಾರು ಪಾವನರಾಗಿದ್ದರು ಅವರೇ ನಂತರ ಪತಿತರಾಗಿದ್ದಾರೆ. ನೀವು ತಿಳಿದಿದ್ದೀರಿ, ಪಾವನರಿಂದ ಈಗ ಪತಿತ ಆಗಿದ್ದೇವೆ. ನೀವು ಶಾಲೆಯಲ್ಲಿ ಓದುತ್ತೀರಿ, ಅವರಲ್ಲಿ ಕ್ರಮಾನುಸಾರವಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಕ್ಲಾಸ್ ಅಂತೂ ಇದ್ದೇ ಇರುತ್ತಾರೆ. ಈಗ ಮಕ್ಕಳು ತಿಳಿದುಕೊಂಡಿದ್ದಾರೆ, ನಮಗೆ ತಂದೆ ಓದಿಸುತ್ತಾರೆ, ಆದ್ದರಿಂದ ತಾನೇ ಬರುತ್ತಾರಲ್ಲವೇ? ಇಲ್ಲವೆಂದರೆ ಇಲ್ಲಿಗೆ ಬರುವ ಅವಶ್ಯಕತೆ ಏನಿದೆ? ಇವರೇನು ಗುರು, ಮಹಾತ್ಮ, ಮಹಾಪುರುಷ ಇತ್ಯಾದಿ ಏನೂ ಅಲ್ಲ. ಇದಂತೂ ಸಾಧಾರಣ ಮನುಷ್ಯ ತನು ಆಗಿದೆ. ಅದುವೇ ಬಹಳ ಹಳೆಯದಾಗಿದೆ. ಬಹಳ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ. ಇವರದ್ದು ಬೇರೆ ಯಾವುದೇ ಮಹಿಮೆ ಇಲ್ಲ. ಕೇವಲ ಇವರಲ್ಲಿ ಪ್ರವೇಶ ಮಾಡುತ್ತೇನೆ, ಆದ್ದರಿಂದ ಇವರ ಹೆಸರು ಪ್ರಸಿದ್ಧವಾಗುತ್ತದೆ. ಇಲ್ಲವೆಂದರೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು? ಮನುಷ್ಯ ಖಂಡಿತ ತಬ್ಬಿಬ್ಬಾಗುತ್ತಾನಲ್ಲವೇ? ತಂದೆ ನಿಮಗೆ ತಿಳಿಸಿದ್ದಾರೆ, ಆದ್ದರಿಂದ ನೀವು ಅನ್ಯರಿಗೆ ತಿಳಿಸುತ್ತೀರಿ. ಬ್ರಹ್ಮನ ತಂದೆ ಯಾರು? ಬ್ರಹ್ಮ, ವಿಷ್ಣು, ಶಂಕರ ಅವರುಗಳ ರಚಯಿತ ಈ ಶಿವಬಾಬನಾಗಿದ್ದಾರೆ. ಬುದ್ಧಿ ಮೇಲೆ ಹೊರಟು ಹೋಗುತ್ತದೆ. ಪರಮಪಿತ ಪರಮಾತ್ಮ ಯಾರು ಪರಮಧಾಮದಲ್ಲಿರುತ್ತಾರೆ ಅವರದ್ದು ಇದು ರಚನೆಯಾಗಿದೆ. ಬ್ರಹ್ಮ, ವಿಷ್ಣು, ಶಂಕರನ ಕರ್ತವ್ಯ ಬೇರೆ. ಕೆಲವರು ಪರಸ್ಪರದಲ್ಲಿ 3-4 ಮಂದಿ ಇರುತ್ತಾರೆ. ಎಲ್ಲರ ಕರ್ತವ್ಯ ತನ್ನದು ಇರುತ್ತದೆ. ಪ್ರತಿಯೊಬ್ಬರ ಪಾತ್ರ ತನ್ನದಿದೆ. ಇಷ್ಟೊಂದು ಕೋಟ್ಯಾಂತರ ಆತ್ಮಗಳಿದ್ದಾರೆ, ಒಬ್ಬರ ಪಾತ್ರ ಮತ್ತೊಬ್ಬರ ಜೊತೆಗೆ ಹೋಲಿಕೆ ಆಗುವುದಿಲ್ಲ. ಈ ಅದ್ಭುತ ವಿಚಾರಗಳು ತಿಳಿಯುವಂಥದ್ದಾಗಿದೆ. ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ. ಈಗ ಚಕ್ರ ಪೂರ್ಣವಾಗುತ್ತದೆ, ಅಂತ್ಯ ಅಲ್ಲವೇ? ಎಲ್ಲರೂ ಹಿಂತಿರುಗಿ ಹೋಗುತ್ತಾರೆ. ಪುನಃ ಚಕ್ರ ಪುನರಾವೃತ್ತಿ ಆಗಬೇಕು. ತಂದೆ ಈ ಎಲ್ಲ ವಿಚಾರಗಳನ್ನು ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ. ಹೊಸ ವಿಚಾರ ಅಲ್ಲ, ಕಲ್ಪದ ಮೊದಲು ಸಹ ತಿಳಿಸಿಕೊಡಲಾಗಿತ್ತು ಎನ್ನುತ್ತಾರೆ. ಬಹಳ ಲವ್ಲಿ ತಂದೆ ಆಗಿದ್ದಾರೆ. ಅಂತಹ ತಂದೆಯನ್ನಂತೂ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ನೀವು ಸಹ ತಂದೆಯ ಲವ್ಲಿ ಮಕ್ಕಳು ಅಲ್ಲವೇ? ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ. ಮೊದಲು ಎಲ್ಲರೂ ಒಬ್ಬರ ಪೂಜೆ ಮಾಡುತ್ತಿದ್ದರು. ಭೇದ ಭಾವದ ವಿಚಾರ ಇರಲಿಲ್ಲ. ಈಗಂತೂ ಎಷ್ಟೊಂದು ಭೇದ ಭಾವ ಇದೆ. ಇವರು ರಾಮನ ಭಕ್ತರಾಗಿದ್ದಾರೆ, ಇವರು ಕೃಷ್ಣನ ಭಕ್ತರಾಗಿದ್ದಾರೆ.
ರಾಮನ ಭಕ್ತರು ಧೂಪ ಹಚ್ಚಿದರೆ ಕೃಷ್ಣನ ಭಕ್ತರು ಮೂಗನ್ನು ಮುಚ್ಚಿಕೊಳ್ಳುತ್ತಾರೆ. ಅಂತಹ ಸ್ವಲ್ಪ ವಿಚಾರಗಳು ಶಾಸ್ತ್ರಗಳಲ್ಲಿದೆ. ಅವರು ಹೇಳುವರು ನಮ್ಮ ಭಗವಂತ ದೊಡ್ಡವನೆಂದು, ಇವರು ಹೇಳುವರು ನಮ್ಮವರು ದೊಡ್ಡವರೆಂದು. ಎರಡು ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ಅಂದ ಮೇಲೆ ತಪ್ಪಾಗಿರುವ ಕಾರಣ ಎಲ್ಲರೂ ಅಸತ್ಯ ಕೆಲಸವನ್ನೇ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಭಕ್ತಿ ಭಕ್ತಿಯಾಗಿದೆ, ಜ್ಞಾನ ಜ್ಞಾನ ಆಗಿದೆ. ಜ್ಞಾನದ ಸಾಗರ ಒಬ್ಬರೇ ತಂದೆ ಆಗಿದ್ದಾರೆ. ಉಳಿದಂತೆ ಅದೆಲ್ಲ ಭಕ್ತಿಯ ಸಾಗರ ಆಗಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಈಗ ನೀವು ಮಕ್ಕಳು ಜ್ಞಾನವಂತರಾಗಿದ್ದೀರಿ. ತಂದೆ ನಿಮಗೆ ತನ್ನ ಹಾಗೂ ಪೂರ್ಣಚಕ್ರದ ಪರಿಚಯ ಕೊಟ್ಟಿದ್ದಾರೆ. ಇದನ್ನು ಬೇರೆ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. ಪರಮಪಿತ ಪರಮಾತ್ಮನಂತೂ ಒಬ್ಬರೇ ಆಗಿದ್ದಾರೆ. ಉಳಿದವರೆಲ್ಲ ಮಕ್ಕಳೇ ಮಕ್ಕಳಾಗಿದ್ದಾರೆ. ತನ್ನನ್ನು ಯಾರೂ ಪರಮಪಿತ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾರು ಒಳ್ಳೆಯ ಬುದ್ಧಿವಂತ ಮನುಷ್ಯರಿದ್ದಾರೆ, ಇದು ಎಷ್ಟೊಂದು ದೊಡ್ಡ ಡ್ರಾಮಾ ಆಗಿದೆ ಎಂದು ತಿಳಿಯುತ್ತಾರೆ. ಅದರಲ್ಲಿ ಎಲ್ಲ ಪಾತ್ರಧಾರಿಗಳು ಅವಿನಾಶಿ ಪಾತ್ರವನ್ನು ಅಭಿನಯಿಸುತ್ತಾರೆ. ಆ ಚಿಕ್ಕ ನಾಟಕ ಅಂತೂ ವಿನಾಶಿಯಾಗಿರುತ್ತದೆ. ಇದು ಅನಾದಿ ಅವಿನಾಶಿಯಾಗಿದೆ, ಎಂದಿಗೂ ಬಂದಾಗುವಂಥದ್ದು ಅಲ್ಲ. ಇಷ್ಟು ಚಿಕ್ಕ ಆತ್ಮ ಶರೀರ ತೆಗೆದುಕೊಳ್ಳುವ ಹಾಗೂ ಬಿಡುವ ಹಾಗೂ ಪಾತ್ರ ಅಭಿನಯಿಸುವ ಇಷ್ಟು ದೊಡ್ಡ ಪಾತ್ರ ಸಿಕ್ಕಿದೆ. ಈ ವಿಚಾರಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಒಂದು ವೇಳೆ ಇದನ್ನು ಯಾವುದೋ ಗುರು ತಿಳಿಸಿದ್ದಾಗಿದ್ದರೆ ಅವರಿಗೆ ಇನ್ನೂ ಅನುಯಾಯಿಗಳು ಇರುತ್ತಿದ್ದರಲ್ಲವೇ? ಕೇವಲ ಒಬ್ಬ ಅನುಯಾಯಿ ಯಾವ ಕೆಲಸಕ್ಕೆ? ಅನುಯಾಯಿ ಯಾರೆಂದರೆ ಪೂರ್ಣ ಅನುಸರಣೆ ಮಾಡುವಂಥವರು. ಇವರ ಡ್ರೆಸ್ ಇತ್ಯಾದಿಯಂತೂ ಅದು ಅಲ್ಲ. ಶಿಷ್ಯನಾಗಿದ್ದಾರೆಂದು ಯಾರು ಹೇಳುತ್ತಾರೆ? ಇದನ್ನಂತೂ ತಂದೆ ಕುಳಿತು ಓದಿಸುತ್ತಾರೆ. ತಂದೆಯನ್ನೇ ಅನುಸರಣೆ ಮಾಡಬೇಕು. ಹೇಗೆ ದಿಬ್ಬಣ ನಡೆಯುತ್ತದಲ್ಲವೇ? ಶಿವನದ್ದು ಸಹ ದಿಬ್ಬಣ ಎನ್ನುತ್ತಾರೆ. ಬಾಬಾ ಹೇಳುತ್ತಾರೆ, ಇದು ನನ್ನ ದಿಬ್ಬಣ ಆಗಿದೆ. ನೀವೆಲ್ಲ ಭಕ್ತನೀಯರಾಗಿದ್ದೀರಿ. ನಾನು ಭಗವಂತನಾಗಿದ್ದೇನೆ. ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ. ಬಾಬಾ ನಿಮ್ಮನ್ನು ಶೃಂಗಾರ ಮಾಡಿ ಕರೆದೊಯ್ಯಲು ಬಂದಿದ್ದಾರೆ. ಎಷ್ಟೊಂದು ಖುಷಿಯಾಗಬೇಕು. ಈಗ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೀರಿ. ಆಗ ಪವಿತ್ರ ರಾಜ್ಯ ಸಿಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ಅಂತ್ಯದಲ್ಲಿಯೇ ಬರುತ್ತೇನೆ. ನನ್ನನ್ನು ಬಾ ಎಂದು ಕರೆದಿರುವುದೇ ಪಾವನ ಜಗತ್ತಿನ ಸ್ಥಾಪನೆ ಹಾಗೂ ಪತಿತ ಜಗತ್ತಿನ ವಿನಾಶ ಮಾಡಿಸಲು. ಆದ್ದರಿಂದ ಮಹಾಕಾಲ ಎಂದು ಹೇಳುತ್ತಾರೆ. ಮಹಾಕಾಲನ ಮಂದಿರ ಇದೆ. ಕಾಲನ ಮಂದಿರವನ್ನಂತೂ ನೋಡುತ್ತೀರಲ್ಲವೇ? ಶಿವನಿಗೆ ಕಾಲ ಎನ್ನುತ್ತಾರಲ್ಲವೇ? ಬಂದು ಪಾವನ ಮಾಡಿ ಎಂದು ಕೂಗುತ್ತಾರೆ. ಆತ್ಮಗಳನ್ನು ಕರೆದೊಯ್ಯುತ್ತಾರೆ. ಪಾರಲೌಕಿಕ ತಂದೆ ಎಷ್ಟೊಂದು ಆತ್ಮಗಳನ್ನು ಕರೆದೊಯ್ಯಲು ಬಂದಿದ್ದಾರೆ. ಕಾಲರ ಕಾಲ ಮಹಾಕಾಲ ಎಲ್ಲ ಆತ್ಮಗಳನ್ನು ಪವಿತ್ರ ಸುಂದರ ಹೂವನ್ನಾಗಿ ಮಾಡಿ ಕರೆದೊಯ್ಯುತ್ತಾರೆ. ಸುಂದರ ಹೂವಾದರೆ ನಂತರ ತಂದೆ ಸಹ ಮಡಿಲಿಗೆ ತೆಗೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ಪವಿತ್ರ ಆಗುವುದಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಅಂತರ ಅಂತೂ ಇರುತ್ತದಲ್ಲವೇ? ಪಾಪ ಉಳಿದುಕೊಳ್ಳುತ್ತದೆ. ಆಗ ನಂತರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಪದವಿ ಸಹ ಅದೇ ರೀತಿ ಸಿಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಹಳ ಬಹಳ ಮಧುರರಾಗಿ. ಶ್ರೀಕೃಷ್ಣ ಎಲ್ಲರಿಗೂ ಪ್ರಿಯವೆನಿಸುತ್ತಾನಲ್ಲವೇ? ಎಷ್ಟೊಂದು ಪ್ರೀತಿಯಿಂದ ಶ್ರೀಕೃಷ್ಣನನ್ನು ತೂಗುತ್ತಾರೆ. ಧ್ಯಾನದಲ್ಲಿ ಶ್ರೀಕೃಷ್ಣನನ್ನು ಚಿಕ್ಕವನನ್ನಾಗಿ ನೋಡಿ ತಕ್ಷಣ ಮಡಿಲಿಗೆ ತೆಗೆದುಕೊಂಡು ಪ್ರೀತಿ ಮಾಡುತ್ತಾರೆ. ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ. ಅಲ್ಲಿ ಶ್ರೀಕೃಷ್ಣನನ್ನು ಚೈತನ್ಯ ರೂಪದಲ್ಲಿ ನೋಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ಸತ್ಯವಾಗಿ ವೈಕುಂಠ ಬರುತ್ತಿದೆ.
ನಾವು ಭವಿಷ್ಯದಲ್ಲಿ ಈ ದೇವತೆ ಆಗುತ್ತೇವೆ. ಶ್ರೀಕೃಷ್ಣನ ಮೇಲೆ ಕಳಂಕ ಹೊರಿಸಿದ್ದಾರೆ. ಅದೆಲ್ಲ ತಪ್ಪಾಗಿದೆ. ನೀವು ಮಕ್ಕಳಿಗೆ ಮೊದಲು ನಶೆ ಏರಬೇಕು. ಶುರುವಿನಲ್ಲಿ ಬಹಳ ಸಾಕ್ಷಾತ್ಕಾರ ಆಗಿತ್ತು, ನಂತರ ಕೊನೆಯಲ್ಲಿ ಬಹಳ ಆಗುತ್ತದೆ. ಜ್ಞಾನ ಎಷ್ಟು ರಮಣೀಕ ಆಗಿದೆ, ಎಷ್ಟೊಂದು ಖುಷಿ ಇರುತ್ತದೆ. ಭಕ್ತಿಯಲ್ಲಂತೂ ಸ್ವಲ್ಪನೂ ಖುಷಿ ಇರುವುದಿಲ್ಲ. ಜ್ಞಾನದಲ್ಲಿ ಎಷ್ಟೊಂದು ಸುಖ ಇದೆ ಎಂದು ಭಕ್ತಿ ಮಾಡುವವರಿಗೆ ಗೊತ್ತಿರುವುದಿಲ್ಲ. ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಮೊದಲು ಈ ನಶೆ ಏರಬೇಕು. ಈ ಜ್ಞಾನವನ್ನು ತಂದೆಯ ಹೊರತು ಯಾರೊಬ್ಬ ಋಷಿ ಮುನಿ ಇತ್ಯಾದಿಯರು ಕೊಡುವುದಕ್ಕೆ ಸಾಧ್ಯವಿಲ್ಲ. ಲೌಕಿಕ ಗುರು ಅಂತೂ ಯಾರಿಗೂ ಮುಕ್ತಿ ಜೀವನ್ಮುಕ್ತಿಯ ದಾರಿಯನ್ನು ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ನೀವು ತಿಳಿಯುತ್ತೀರಿ, ಹೇ ಆತ್ಮಗಳೇ, ಮಕ್ಕಳೇ, ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳುವಂತಹ ಯಾರೊಬ್ಬ ಮನುಷ್ಯ ಗುರು ಇರುವುದಕ್ಕೆ ಸಾಧ್ಯವಿಲ್ಲ. ತಂದೆಗಂತೂ ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸ ಇದೆ. ಇವರು ನನ್ನ ರಚನೆ ಆಗಿದ್ದಾರೆ ಎಂದು ತಿಳಿದಿದ್ದಾರೆ. ತಂದೆ ಸಹ ಹೇಳುತ್ತಾರೆ, ನಾನು ಎಲ್ಲರ ರಚಯಿತನಾಗಿದ್ದೇನೆ. ನೀವೆಲ್ಲ ಸಹೋದರ ಸಹೋದರರಾಗಿದ್ದೀರಿ. ಅವರಿಗೆ ಪಾತ್ರ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಅದನ್ನು ಕುಳಿತು ತಿಳಿಸುತ್ತಾರೆ. ಆತ್ಮದಲ್ಲಿಯೇ ಎಲ್ಲ ಪಾತ್ರ ತುಂಬಿದೆ. ಯಾವುದೆಲ್ಲ ಮನುಷ್ಯ ಬರುತ್ತಾನೆ 84 ಜನ್ಮಗಳಲ್ಲಿ ಬರುತ್ತಾರೆ. ಎಂದಿಗೂ ಒಂದೇ ರೀತಿ ಮುಖಲಕ್ಷಣ ಸಿಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತದೆ. ತತ್ವ ಸಹ ಸತೋ ರಜೋ ತಮೋ ಆಗುತ್ತಾ ಹೋಗುತ್ತದೆ. ಪ್ರತಿಯೊಂದು ಜನ್ಮದ ಲಕ್ಷಣ ಒಂದರದ್ದು ಮತ್ತೊಂದರೊಂದಿಗೆ ಹೋಲಿಕೆ ಆಗುವುದಿಲ್ಲ. ಇದು ಸಹ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ತಂದೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ, ಮಧುರ ಮಕ್ಕಳೇ, ತಂದೆಯಲ್ಲಿ ಎಂದಿಗೂ ಸಂಶಯ ತಂದುಕೊಳ್ಳದಿರಿ. ಸಂಶಯ ಹಾಗೂ ನಿಶ್ಚಯ ಎರಡೂ ಶಬ್ದ ಇದೆ ಅಲ್ಲವೇ? ತಂದೆ ಅಂದರೆ ತಂದೆ. ಇದರಲ್ಲಿ ಸಂಶಯ ಅಂತೂ ಇರುವುದಕ್ಕೆ ಸಾಧ್ಯವಿಲ್ಲ. ನಾನು ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಮಕ್ಕಳು ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀವು ಪದೇ ಪದೇ ಯೋಗ ಹತ್ತುವುದಿಲ್ಲ ಎಂದು ಹೇಳುತ್ತೀರಿ. ಯೋಗ ಎಂಬ ಶಬ್ದ ಸರಿಯಿಲ್ಲ. ನೀವಂತೂ ರಾಜ ಋಷಿಯಾಗಿದ್ದೀರಿ. ಋಷಿ ಎಂಬ ಶಬ್ದ ಪವಿತ್ರತೆಯದ್ದಾಗಿದೆ. ನೀವು ರಾಜ ಋಷಿಯಾಗಿದ್ದೀರಿ ಅಂದ ಮೇಲೆ ಖಂಡಿತ ಪವಿತ್ರರಾಗಿರುತ್ತೀರಿ. ಸ್ವಲ್ಪ ಮಾತಿನಲ್ಲಿ ಅನುತ್ತೀರ್ಣರಾಗುವುದರಿಂದ ರಾಜ್ಯ ಭಾಗ್ಯ ಸಿಗಲು ಸಾಧ್ಯವಿಲ್ಲ. ಪ್ರಜೆಯಲ್ಲಿ ಹೊರಟು ಹೋಗುತ್ತಾರೆ. ಎಷ್ಟೊಂದು ನಷ್ಟವಾಗುತ್ತದೆ. ಕ್ರಮಾನುಸಾರವಾಗಿ ಪದವಿ ಇದೆ ಅಲ್ಲವೇ? ಒಬ್ಬರ ಪದವಿ ಮತ್ತೊಬ್ಬರೊಂದಿಗೆ ಹೋಲಿಕೆ ಆಗುವುದಿಲ್ಲ. ಇದು ಅಪರಿಮಿತದ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ತಂದೆಯ ಹೊರತು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಹೇಗೆ ತಂದೆಯ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ, ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿಯೂ ಇದೆ. ಬೀಜ ಮತ್ತು ವೃಕ್ಷವನ್ನು ತಿಳಿಯಬೇಕು. ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ. ಇದರ ಜೊತೆಯಲ್ಲಿ ಬ್ಯಾನಿಯನ್ ಟ್ರೀನ ಉದಾಹರಣೆ ಆಕ್ಯುರೇಟ್ ಆಗಿದೆ. ನಮ್ಮ ಆದಿ ಸನಾತನ ದೇವತಾ ಧರ್ಮದ ಯಾವ ಕಾಂಡ ಇತ್ತು ಅದು ಪ್ರಾಯಲೋಪವಾಗಿದೆ ಎಂದು ಬುದ್ಧಿ ಸಹ ಹೇಳುತ್ತದೆ. ಬಾಕಿ ಎಲ್ಲ ಧರ್ಮಗಳ ರೆಂಬೆ ಕೊಂಬೆ ಇತ್ಯಾದಿ ನಿಂತಿದೆ. ಡ್ರಾಮಾನುಸಾರವಾಗಿ ಇದೆಲ್ಲ ಆಗಲೇಬೇಕು. ಇದರಲ್ಲಿ ಈರ್ಷೆ ಬರುವುದಿಲ್ಲ. ನಾಟಕದಲ್ಲಿ ಪಾತ್ರಧಾರಿಗೆ ಎಂದಾದರೂ ತಿರಸ್ಕಾರ ಬರುತ್ತದೇನೋ? ತಂದೆ ಹೇಳುತ್ತಾರೆ, ನೀವು ಪತಿತರಾಗಿದ್ದೀರಿ, ಪುನಃ ಪಾವನಾಗಬೇಕು. ನೀವೆಷ್ಟು ಸುಖವನ್ನು ನೋಡುತ್ತೀರೋ ಅಷ್ಟು ಬೇರೆ ಯಾರೂ ನೋಡುವುದಿಲ್ಲ. ನೀವು ಹೀರೋಯಿನ್ ಆಗಿದ್ದೀರಿ, ವಿಶ್ವದ ಮೇಲೆ ರಾಜ್ಯವನ್ನು ಪಡೆಯುವಂತವರಾಗಿದ್ದೀರಿ. ಅಂದ ಮೇಲೆ ಅಪಾರ ಖುಷಿ ಇರಬೇಕಲ್ಲವೇ? ಭಗವಂತ ಓದಿಸುತ್ತಾರೆ. ಪ್ರತಿನಿತ್ಯ ಎಷ್ಟೊಂದು ಓದಬೇಕು, ಅಷ್ಟೊಂದು ಖುಷಿ ಇರಬೇಕು. ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ. ರಾಜಯೋಗವನ್ನು ಸಹ ತಂದೆಯೇ ಕಲಿಸುತ್ತಾರೆ. ಯಾವುದೇ ಶರೀರಧಾರಿಯಂತೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ.
ತಂದೆ ಆತ್ಮಗಳಿಗೆ ಕಲಿಸುತ್ತಾರೆ, ಆತ್ಮವೇ ಧಾರಣೆ ಮಾಡುತ್ತದೆ. ತಂದೆ ಒಂದೇ ಬಾರಿಯೇ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಆತ್ಮವೇ ಪಾತ್ರವನ್ನು ಅಭಿನಯಿಸಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ಆತ್ಮಗಳ ತಂದೆ ಓದಿಸುತ್ತಾರೆ, ದೇವತೆಗಳಿಗೆ ಓದಿಸುವುದಿಲ್ಲ. ಅಲ್ಲಂತೂ ದೇವತೆಗಳೇ ಓದಿಸುತ್ತಾರೆ. ಸಂಗಮಯುಗದಲ್ಲಿ ಪುರುಷೋತ್ತಮ ಮಾಡಲು ತಂದೆಯೇ ಓದಿಸುತ್ತಾರೆ. ನೀವೇ ಓದುತ್ತೀರಿ. ಸಂಗಮಯುಗ ಇದೊಂದೇ ಆಗಿದೆ. ಇಲ್ಲಿ ನೀವು ಪುರುಷೋತ್ತಮರಾಗುತ್ತೀರಿ. ಸತ್ಯ ಮಾಡುವಂಥವರು, ಸತ್ಯುಗದ ಸ್ಥಾಪನೆ ಮಾಡುವಂಥವರು ಒಬ್ಬರೇ ಸತ್ಯ ತಂದೆ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ಸಂಗಮ ಯುಗದಲ್ಲಿ ನೇರವಾಗಿ ಭಗವಂತನಿಂದ ವಿದ್ಯೆಯನ್ನು ಓದಿ ಜ್ಞಾನವಂತ ಆಸ್ತಿಕರಾಗಬೇಕು ಮತ್ತು ಮಾಡಬೇಕು. ಎಂದಿಗೂ ತಂದೆ ಅಥವಾ ವಿದ್ಯೆಯಲ್ಲಿ ಸಂಶಯ ತಂದುಕೊಳ್ಳಬಾರದು. 2. ತಂದೆ ಸಮಾನ ಲವ್ಲಿ ಆಗಬೇಕು. ಭಗವಂತ ನಮಗೆ ಶೃಂಗಾರ ಮಾಡುತ್ತಿದ್ದಾರೆ ಎಂಬ ಈ ಖುಷಿಯಲ್ಲಿರಬೇಕು. ಯಾವುದೇ ಪಾತ್ರಧಾರಿಯೊಂದಿಗೆ ಈರ್ಷ್ಯೆ ಅಥವಾ ತಿರಸ್ಕಾರ ಮಾಡಬಾರದು. ಪ್ರತಿಯೊಬ್ಬರದ್ದು ಈ ಡ್ರಾಮಾದಲ್ಲಿ ಅಕ್ಯುರೇಟ್ ಪಾತ್ರ ಇದೆ. ವರದಾನ: ಸೇವೆಯ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯ ಮಧ್ಯದಲ್ಲಿ ಏಕಾಂತವಾಸಿಯಾಗುವಂತಹ ಅಂತರ್ಮುಖಿಯಾಗಿರಿ. ಸೇವೆಯ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯ ಮಧ್ಯದಲ್ಲಿ ಏಕಾಂತವಾಸಿಯಾಗುವಂತಹ ಅಂತರ್ಮುಖಿಯಾಗಿರಿ. ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಲು ಅಂತರ್ಮುಖಿ ಹಾಗೂ ಏಕಾಂತವಾಸಿಯಾಗುವ ಅವಶ್ಯಕತೆ ಇದೆ. ಕೆಲವು ಮಕ್ಕಳು ಹೇಳುತ್ತಾರೆ, ಅಂತರ್ಮುಖಿ ಸ್ಥಿತಿಯ ಅನುಭವ ಮಾಡಲು ಅಥವಾ ಏಕಾಂತವಾಸಿಯಾಗಲು ಸಮಯವೇ ಸಿಗುವುದಿಲ್ಲ. ಏಕೆಂದರೆ ಸೇವೆಯ ಪ್ರವೃತ್ತಿ, ವಾಣಿಯ ಶಕ್ತಿಯ ಪ್ರವೃತ್ತಿ ಬಹಳ ಹೆಚ್ಚಾಗಿದೆ. ಆದರೆ ಇದಕ್ಕಾಗಿ ಒಟ್ಟಾರೆ ಅರ್ಧ ಗಂಟೆ ಅಥವಾ 1 ಗಂಟೆ ಸಮಯ ತೆಗೆಯುವುದರ ಬದಲು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸಮಯವನ್ನು ತೆಗೆಯಿರಿ. ಆಗ ಶಕ್ತಿಶಾಲಿ ಸ್ಥಿತಿ ಆಗುತ್ತದೆ. ಸ್ಲೋಗನ್: ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವುದರ ಬದಲು ಮೌಜನ್ನು ಆಚರಿಸಿರಿ. ಆಗ ಪರಿಶ್ರಮ ಸಹ ಸಹಜವಾಗುತ್ತದೆ. ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವುದರ ಬದಲು ಮೌಜನ್ನು ಆಚರಿಸಿರಿ. ಆಗ ಪರಿಶ್ರಮ ಸಹ ಸಹಜವಾಗುತ್ತದೆ. ಓಂ ಶಾಂತಿ.